ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ವತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಕ್ಲಾತಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಲಂಗ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ನಾನು ಮೇನ್ ಕ್ಲಾತ್ 2.5 ಮೀಟರ್ ಇದೆ, ಲೈನಿಂಗ್ ಕೂಡ 2.5 ಮೀಟರ್ ಪಾಲಿಸ್ಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ಬ್ಲೌಸ್ ಪೀಸು ಕೂಡ ಇದರಲ್ಲಿ ಸಪ್ರೇಟಾಗಿ ಬಂದಿದೆ, ಸೇಮ್ ಅದೇ ಥರದ್ದೇನೆ ಸಪ್ರೇಟಾಗಿ ಆಲ್ರೆಡಿ ಕಟಿಂಗಲ್ಲೇ ಬಂದಿದೆ. ಅದಕ್ಕೆ ಅರ್ಧ ಮೀಟರಷ್ಟು ಇದು ಕಾಟನ್ ಲೈನಿಂಗನ್ನು ತಗೊಂಡಿದ್ದೀನಿ. ಹಾಗೆ ಬಾರ್ಡರ್ ಕಲರ್ದು ಪಾಲಿಸ್ಟರ್ ಲೈನಿಂಗೇನೆ 1 ಮೀಟರಷ್ಟು ತಗೊಂಡಿದ್ದೀನಿ. ಇಲ್ಲಿ ನೋಡಿ ದಾರ ಥರ ಕಿತ್ತು ಬಂದಿದೆ ಅಲ್ಲ, ಅಲ್ಲಿ ಎಡ್ಜಸ್ಸಲ್ಲಿ ಕೋರಸ್ ಅನ್ನೋದು ಬರುತ್ತಲ್ಲ, ಅದು ಇಲ್ಲ, ಹಾಗಾಗಿ ಅದು ಕಿತ್ತು ಬರುತ್ತೆ. ಹಾಗಾಗಿ ಫಿನಿಶಿಂಗ್ ಮಾಡೋದಕ್ಕೋಸ್ಕರ ಈ ರೀತಿ 1 ಮೀಟರ್ ಕ್ಲಾತನ್ನು ತಗೊಂಡು ಒಂದು 6 ಇಂಚಸ್ ಇರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡು ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಸ್ಯಾರಿಗೆ ಫಾಲ್ಸ್ ಸ್ಟಿಚ್ ಮಾಡ್ತೀವಲ್ವ, ಆ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಹಾಗಾಗಿ ಈ ರೀತಿ ಈವನ್ನಾಗಿ ಒಂದೇ ಅಳತೆ ಇರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ಗಳನ್ನೆಲ್ಲ ಕೂಡ ಈಗ ಸೇರಿಸ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಣ. 6 ಇಂಚು 5 ಇಂಚು ಅಥವಾ 7-8 ಇಂಚ್ವರೆಗೂ ಕೂಡ ನೀವು ಇಟ್ಕೋಬೋದು. ಬಾರ್ಡರ್ ಅಗಲ ಇರೋದ್ರಿಂದ ಬಾರ್ಡರ್ಗಿಂತ ಚಿಕ್ಕದಾದರೂ ಇಟ್ಕೊಳ್ಳಿ, ಇಲ್ಲ ಬಾರ್ಡರ್ ಎಷ್ಟಿದೆ ಅಷ್ಟು ಬೇಕಾದರೂ ಇಟ್ಕೊಳ್ಳಿ. ಬಾರ್ಡರ್ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಹಾಗಾಗಿ ನಾನು ಇಲ್ಲಿ ಜಸ್ಟ್ 6 ಇಂಚಸ್ ಇಡ್ತಾಯಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕಂದರೆ ಒಂದು 10 ಇಂಚಸ್ವರೆಗೂ ಕೂಡ ಇಟ್ಕೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಈಗ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈ ರೀತಿ ಇದು ಡಬಲ್ ಫೋಲ್ಡಲ್ಲಿ ಇದೆ. 2.5 ಮೀಟರ್ ಮೇನ್ ಕ್ಲಾತ್ ಇದೆ ಅಲ್ವಾ, ಅಷ್ಟು ಇದು ಪೀಸಸ್ಸು ಕೂಡ ನಮಗೆ ಉದ್ದ ಅನ್ನೋದು ಬರಬೇಕು. ಅಷ್ಟು ಪೀಸಸ್ಸು ಇಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಪಾಲಿಸ್ಟರ್ ಲೈನಿಂಗು ನಾನು ಮೇನ್ ಕ್ಲಾತ್ಗೆ 2.5 ಮೀಟರ್ ತಗೊಂಡಿದ್ದೀನಿ. ಮೇನ್ ಕ್ಲಾತ್ ಎಷ್ಟಿದೆಯೋ ಅಷ್ಟೇ ತಗೊಂಡಿದ್ದೀನಿ. ಹಾಗಾಗಿ ಫಸ್ಟೇನೆ ನಾವು ಪ್ರಿಲ್ಸ್ ಇಡೋಕ್ಕೂ ಮೊದಲೇ ಒಳಗಡೆ ಸೈಡ್ಗೆ ರಾಂಗ್ ಸೈಡ್ಗೆ ಇದನ್ನು ಈ ರೀತಿ ಜೋಡಿಸ್ಕೊಂಡು ಎರಡಕ್ಕೂ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಬಿಡೋಣ. ಹಾಕ್ಕೊಂಡು ಎರಡನ್ನೂ ಒಂದೇ ಸಲ ನಾವು ಪ್ರಿಲ್ಸನ್ನು ಇಡೋದ್ರಿಂದ ಡಬಲ್ ವರ್ಕ್ ಅನ್ನೋದು ನಮಗೆ ತಪ್ಪುತ್ತೆ. ಒಂದೇ ಸಲ ಎರಡಕ್ಕೂ ಕೂಡ ಪ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಕ್ಲಾತ್ ನೀವು ಲೈನಿಂಗ್ ಏನಾದರೂ ಕಡಿಮೆ ಇಟ್ಕೊಳ್ಳಾಗಿದ್ದರೆ ಎರಡನ್ನೂ ಸಪ್ರೇಟಾಗೇ ನಾವು ಪ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದನ್ನು ಫಸ್ಟು ನಾನು ಎರಡು ಒಂದೇ ಅಳತೆ ಇರೋದ್ರಿಂದ ಅಟ್ ಎ ಟೈಮ್ ಒಂದೇ ಸಲ ಈ ರೀತಿ ಎರಡನ್ನೂ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ವಾ, ಈ ರೀತಿ ಎರಡನ್ನೂ ಜೋಡಿಸ್ಕೊಳ್ಳಿ. ಮೇಲೆ ಸೈಡು ಈ ರೀತಿ ಎರಡಕ್ಕೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಆ ಕಡೆ ಎಡ್ಜಲ್ಲಿ ಸ್ವಲ್ಪ ಕ್ಲಾತ್ ಬಿಟ್ಟಿರೋದು ಅದು ಕೆಳಗಡೆವರೆಗೂ ಸ್ಟ್ರೈಟಾಗಿ ಇಲ್ಲ, ಅದನ್ನು ನಾನು ಮತ್ತೆ ಕಟ್ ಮಾಡ್ಕೊತೀನಿ. ಹಾಗಾಗಿ ಫಸ್ಟ್ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಒಂದೇ ಲೆವೆಲಲ್ಲಿರೋ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಬರಬೇಕು, ಕ್ರಾಸಸ್ ಇರುತ್ತಲ್ವ ಕೆಲವು ಪೀಸ್ಗಳಲ್ಲಿ, ಹಾಗಾಗಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ನಾವು ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಪೀಸ್ಗಳನ್ನೆಲ್ಲ ನಾನು ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಒಂದು ಸೈಡ್ಗೆ ಅರ್ಧ ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ನಾವು ಮೇನ್ ಕ್ಲಾತ್ಗೆ ಈ ರೀತಿ ರೈಟ್ ಸೈಡ್ಗೆ, ಬಾರ್ಡರ್ ರೈಟ್ ಸೈಡ್ಗೆ ಈ ರೀತಿ ಜೋಡಿಸ್ಕೊಂಡು ಮಿನಿಮಮ್ ನಾವು ಅರ್ಧ ಇಂಚಾದರೂ ಇಲ್ಲಿ ಮಾರ್ಜಿನ್ ಅನ್ನೋದು ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ನಿಮಗೆ ಪ್ಲೈನ್ ಏನಾದರೂ ಸ್ವಲ್ಪ ಜಾಸ್ತಿ ಇತ್ತಂದರೆ ಅಷ್ಟನ್ನು ಬಿಟ್ಟು ಬೇಕಾದರೆ ನೀವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದರಲ್ಲಿ ಕಡಿಮೆನೇ ಇತ್ತು, ಹಾಗಾಗಿ ನಾನು ಅರ್ಧ ಇಂಚಷ್ಟು ಮಾತ್ರ ಮಾರ್ಜಿನ್ ಬಿಡ್ತಾಯಿದ್ದೀನಿ. ಮಿನಿಮಮ್ ನಾವು ಅರ್ಧ ಇಂಚಾದರೂ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಇದನ್ನು ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ಟರ್ನ್ ಮಾಡಿ ನಾವು ಬ್ಯಾಕ್ ಸೈಡ್ಗೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಫಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡಬೇಕು. ಹಾಕ್ಕೊಂಡು ಈ ಪೀಸನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ನೆಕ್ಸ್ಟ್ ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡೋಣ. ಅದಕ್ಕೂ ಮೊದಲು ನಾವು ಅದನ್ನು ಓಪನ್ ಮಾಡಿ ಅದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಒಳಗಡೆಗೆ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ತೀನಿ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಓಪನ್ ಮಾಡಿಕೊಂಡು ಈಗ ಅದ್ರ ಮೇಲೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹೊಸದಾಗಿ ಕಲಿತಾ ಇರೋರು ಈ ರೀತಿ ಟಿಪ್ಸನ್ನ ಫಾಲೋ ಮಾಡೋದ್ರಿಂದ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹೊಸದಾಗಿ ಹೊಲಿತಾ ಇದ್ದರೂ ಕೂಡ ಇಷ್ಟು ಚೆನ್ನಾಗಿ ನಾವು ಹೊಲಿದ್ವಾ ಅಂತ ಹೇಳ್ಬಿಟ್ಟು ನಮಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಸ್ಮಾಲ್ ಟಿಪ್ಸನ್ನು ಕೂಡ ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡಿ. ಇದು ಸ್ವಲ್ಪ ಡಬಲ್ ವರ್ಕ್ ಆಗುತ್ತೆ, ಆದರೂ ಕೂಡ ಪರವಾಗಿಲ್ಲ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಅದನ್ನು ಸ್ಟಿಚ್ ಮಾಡಿದ್ಮೇಲೆ ಈಗ ನೋಡಿ ಇದನ್ನು ಈ ರೀತಿ ರಾಂಗ್ ಸೈಡ್ಗೆ ಟರ್ನ್ ಮಾಡಿ ಟೋಟಲಾಗಿ ಮತ್ತೆ ಇದ್ರ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಅಂದರೆ ಡಬಲ್ ಸ್ಟಿಚ್ ಬಿಡ್ದಂಗೂ ಆಗುತ್ತೆ ನಮಗಿಲ್ಲಿ, ಮತ್ತು ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ಸ್ಟಿಚ್ಚು ಎಡ್ಜ್ಗೇ ಹಾಕ್ಕೊಳ್ತಾ ಬನ್ನಿ, ಒಳಗಡೆಗೆ ಹಾಕ್ತೀರಾ ಫಿನಿಶಿಂಗ್ ಆಗಲೂ ಕೂಡ ಚೆನ್ನಾಗಿ ಬರುತ್ತೆ. ಎಡ್ಜ್ಗೇ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಇದನ್ನು ಫುಲ್ ಸ್ಟಿಚ್ ಮಾಡಿದ್ಮೇಲೆ ಈಗ ಒಳಗಡೆ ಸೈಡು ಕೂಡ ಮತ್ತೆ ಒಂದು ಸ್ಟಿಚ್ಚನ್ನು ನಾವು ಹಾಕ್ಕೋಬೇಕು.
ನಾನು ಆಗಲೇ ಹೇಳ್ದೆ ಅಲ್ಲ, ಫಾಲ್ ಟೈಪ್ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಅಂತ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಕೆಳಗಡೆ ಕ್ಲಾತು ಕೂಡ ಬೇಗ ಹಾಳಾಗದೆ ನಮಗೆ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ನಾವು ಫಿನಿಶಿಂಗ್ ಇದ್ದರೂ ಕೂಡ, ಕೋರಸ್ ಇದ್ದರೂ ಕೂಡ ಸೇಮ್ ಇದೇ ರೀತಿಯೇ ಆಲ್ಮೋಸ್ಟ್ ಎಲ್ಲದಕ್ಕೂ ನಾವು ಸ್ಕರ್ಟ್ಗಳಿಗೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಫಾಗೂ ಕೂಡ ಇರುತ್ತೆ ಕ್ಲಾತ್. ಈಗ ನೋಡಿ, ಈ ರೀತಿ ನಾನು ಮತ್ತೆ ಒಳಗಡೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಈಗ ಸ್ಟಿಚ್ ಮಾಡಿಕೊಂಡ್ರೆ ಇದು ಅಟ್ಯಾಚ್ ಮಾಡ್ಕೊಳ್ಳೋದು ನಮಗೆ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಎಲ್ಲೂ ಕೂಡ ಸುಕ್ಕಾಗ್ದಿರ ನೀಟಾಗಿ ಜೋಡಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ. ಒಳಗಡೆ ಸೈಡು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಹೀಗೆ ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದನ್ನು ಪ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗ್ ನಾವು ಆಲ್ರೆಡಿ ಇದಕ್ಕೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಹಾಗಾಗಿ ಪ್ರಿಲ್ಸನ್ನು ಇಟ್ಕೋಬೇಕು. ಪ್ರಿಲ್ಸ್ ಇಟ್ಕೊಳ್ಳೋವಾಗ ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅಷ್ಟಿಗೆ 1 ಇಂಚ್ ಇಡಬೇಕಾ, ಅರ್ಧ ಇಂಚ್ ಇಡಬೇಕಾ ಅನ್ನೋದನ್ನು ನೋಡಿಕೊಂಡು ಎಷ್ಟು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಪ್ರಿಲ್ಸ್ ಅನ್ನೋದನ್ನು ಕೂಡ ನೀವು ಮೆಜರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಅದು ವೀಡಿಯೋ ಕೂಡ ನಿಮಗೆ ಡೀಟೇಲ್ಡಾಗಿ ಒಂದು ವೀಡಿಯೋ ಕೂಡ ಹಾಕಿದ್ದೀನಿ. ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ನಾವು ಸೊಂಟದ ಸುತ್ತಳತೆಗೆ ಯಾವ ರೀತಿ ಎಷ್ಟು ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚಿಗೆ, 1 ಇಂಚಿಗೆ, 1.5 ಇಂಚಿಗೆ ಯಾವ ರೀತಿ ಕ್ಲಾತನ್ನು ಎಷ್ಟು ಫೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಡೀಟೇಲ್ಡಾಗಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ. ನಿಮ್ಗೆ ಅದು ಬೇಕು ಅಂದರೆ ಚಾನಲಲ್ಲಿ ಇರುತ್ತೆ, ಚೆಕ್ ಮಾಡಿ. ಎಷ್ಟು ಕ್ಲಾತನ್ನು ಫೋಲ್ಡ್ ಮಾಡಬೇಕು ಅನ್ನೋದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಷ್ಟಕ್ಕೆ ನೋಡಿ ಈ ರೀತಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 1 ಇಂಚಷ್ಟು ಬಿಟ್ಟು ಈ ರೀತಿ ನಾನು ಫಸ್ಟೇ ಪಿನ್ಸ್ ಇಟ್ಕೊತಾ ಇದ್ದೀನಿ. ಈ ರೀತಿ ಪಿನ್ಸ್ ಇಟ್ಕೊಳ್ಳೋದ್ರಿಂದ ನಮಗೆ ಈವನ್ನಾಗಿ ಎಲ್ಲ ಕೂಡ ಒಂದೇ ಸೈಜಲ್ಲಿ ನಾವು ಜೋಡಿಸ್ಕೊಂಡು ಕೈಯಲ್ಲಿ ಪಿನ್ಸನ್ನು ಇಟ್ಕೊಬಿಟ್ಟು ಒಂದು ಸಲ ಚೆಕ್ ಮಾಡಿಕೊಂಡು ಸೊಂಟದ ಸುತ್ತಳತೆಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ರೂಢಿ ಇರೋರಿಗಾದರೆ ನಾವು ಹಾಗೆಯೇ ಸ್ಟಿಚ್ ಮಾಡ್ಕೋಬೋದು. ಹೊಸ್ದಾಗಿ ಕಲಿತಾ ಇರೋರಾದರೆ ಈ ರೀತಿ ಪಿನ್ಸನ್ನು ಇಟ್ಕೊಂಡು ಒಂದು ಸಲ, ಈಗ ನೋಡಿ ಈ ರೀತಿ ಇಟ್ಕೊಂಡ್ಮೇಲೆ ಎಷ್ಟು ಅಗಲ ಬಂದಿದೆ ಸೊಂಟದ ಸುತ್ತಳತೆಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆನಂತರ ಪಿನ್ಸನ್ನು ಒಂದೊಂದನ್ನೇ ತೆಗಿತಾ ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಂಡ್ರೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಫಾಸ್ಟಾಗಿ ಆಗುತ್ತೆ. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ಫಸ್ಟೇ ಮಾರ್ಕನ್ನು ಮಾಡಿಕೊಂಡು ಆ ಮಾರ್ಕ್ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಬೇಕಾದ್ರೂ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಆ ರೀತಿ ಫಾಲೋ ಮಾಡ್ಬೋದು. ನಾನೇ ಇಲ್ಲಿ ಎಷ್ಟಕ್ಕೂ ಕೂಡ ಪ್ರಿಲ್ಸನ್ನೆಲ್ಲ ಕೂಡ ಫೋಲ್ಡ್ ಮಾಡ್ಕೊಳ್ತಾ ಪಿನ್ಸನ್ನು ಇಟ್ಕೊಂಡಿದ್ದೀನಿ. ಈಗ ಅದರ ಮೇಲೆ ಪಿನ್ಸನ್ನು ಒಂದೊಂದೇ ತೆಗಿತಾ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ಕಾಣಿಸ್ತಿದೆ ಅಲ್ವಾ? ಈ ರೀತಿ ನನಗೆ ಪಿನ್ಸ್ ಇಡೋದಕ್ಕಿಂತ ಹಾಗೆಯೇ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಈಸಿ ಅನಿಸುತ್ತೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಹಾಗೆಯೇ ಸ್ಟಿಚ್ ಮಾಡ್ತೀನಿ. ಇವತ್ತು ಮಾತ್ರ ನಿಮಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಪಿನ್ಸನ್ನು ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಪಿನ್ಸು ಕೂಡ ನಮಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಅಡ್ಡ ಬರ್ತಿರುತ್ತಲ್ವ, ಹಾಗಾಗಿ ನನಗೆ ಅದು ಕಂಫರ್ಟ್ ಅಂತ ಅನಿಸಲ್ಲ. ಹಾಗೆಯೇ ಫೋಲ್ಡ್ ಮಾಡಿಕೊಂಡು ಹಾಗೇ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳೋದೇ ಈಸಿ ಅಂತ ಅನಿಸುತ್ತೆ. ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ನೋಡಿ ಈ ರೀತಿ ಪಿನ್ಸನ್ನು ಇಟ್ಕೊಂಡ್ರೆ ಒಂದೊಂದನ್ನೇ ರಿಮೂವ್ ಮಾಡ್ಕೊಳ್ತಾ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಜೋಡಿಸ್ಕೊಳ್ತಾ ಹೀಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಪಿನ್ಸನ್ನು ತೆಗೆದು ಗುಂಡು ಪಿನ್ಸನ್ನು ಇಟ್ಕೊಂಡಿದ್ವಲ್ವ ಅದು. ನಿಮ್ಗೆ ಯಾವ್ದು ಈಸಿನೋ ಆ ಮೆಥಡನ್ನು ನೀವು ಫಾಲೋ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ರೀತಿ ಪ್ರಿಲ್ಸನ್ನು ಇಟ್ಕೊಂಡಾದಮೇಲೆ ಈಗ ನಾವು ಇದಕ್ಕೆ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಬೆಲ್ಟಿಗೆ ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನೂ ಕೂಡ ನಾನು ಅಟ್ಯಾಚ್ ಮಾಡಿಕೊಂಡು ಒಂದು ಸೈಡ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 5 ಇಂಚ್ ಅಗಲ ಇರೋ ಥರ ತಗೊಳ್ಳಿ. ಡಬಲ್ ಫೋಲ್ಡಲ್ಲಿ ನಮಗೆ 5 ಇಂಚ್ ಇರೋದು 2.5 ಆಗುತ್ತೆ. ಮಾರ್ಜಿನ್ ಬಿಟ್ಟು ನಮಗೆ ಅರ್ಧ ಇಂಚು ಮಾರ್ಜಿನ್ಗೆ ಹೋದರೆ 2 ಇಂಚು ಅಂದರೆ 1 ಇಂಚ್ ಅಗಲ ನಮಗೆ ಬರುತ್ತೆ. ಆ ರೀತಿ ತಗೊಳ್ಳಿ. ನಿಮ್ಗೆ ಇನ್ನು ಸ್ವಲ್ಪ ಅಗಲ ಬೇಕು ಅಂತಂದರೆ 6 ಇಂಚ್ವರೆಗೂ ಕೂಡ ಇಟ್ಕೊಳ್ಳಿ. ಈಗ ಇದನ್ನು ನೋಡಿ ಈ ರೀತಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಅಟ್ಯಾಚ್ ಮಾಡಿಕೊಂಡು ರೈಟ್ ಸೈಡ್ಗೆ ಇಟ್ಕೊಂಡು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದನ್ನು ರಾಂಗ್ ಸೈಡ್ಗೆ ಮತ್ತೆ ಟರ್ನ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಮಾರ್ಜಿನ್ ಅನ್ನೋದು ಅರ್ಧ ಇಂಚು ಇಲ್ಲಿ ಕಂಪಲ್ಸರಿ ಬಿಡಬೇಕಾಗತ್ತೆ. ಈ ರೀತಿ ಇದನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಎಡ್ಜಸ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಎರಡೂ ಸೈಡು ಕೂಡ ಎಡ್ಜಸ್ಸನ್ನು ನಾನು ಇಲ್ಲಿ ಲಾಡಿ ಹಾಕೋ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ತಗೊಂಡು ಡಬಲ್ ಫೋಲ್ಡಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಎರಡೂ ಸೈಡ್ಗೂ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿ ಡಬಲ್ ಫೋಲ್ಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕೆಳಗಡೆ ಕ್ಲಾತ್ಗೆ ಒಂದು 2-3 ಇಂಚು ಕೆಳಗಡೆವರೆಗೂ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ರಫ್ ಹೊಡ್ಕೋಬೇಕು. ಈಗ ಇದನ್ನು
ಫೋಲ್ಡ್ ಮಾಡ್ಕೋಬೇಕು. ನೀವು ಮೇಲೆಯಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲೆಯಿಂದ ಸ್ಟಿಚ್ ಹಾಕಿದ್ರೆ ಸ್ಟಿಚ್ಚು ಮೇಲೆ ಅನ್ನೋದು ಎಲ್ಲಿ ಬರ್ತಿದೆ ಅನ್ನೋದು ನಮಗೆ ಗೊತ್ತಾಗುತ್ತಲ್ವ. ಆಗ ಈವನ್ನಾಗಿ ನಾವು ಒಂದೇ ಕಡೆ ಬರೋ ಥರ ನೀಟಾಗಿ ಹಾಕ್ಕೋಬೋದು. ಹಾಗಾಗಿ ಈ ರೀತಿ ಉಲ್ಟಾ ಮಾಡಿ ಮೇಲೆಯಿಂದ ಸ್ಟಿಚ್ ಹಾಕ್ಕೊಳ್ಳಿ. ಕೆಳಗಡೆ ಇದು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ, ಕೆಳಗಡೆಯಿಂದ ನಾವು ಉಲ್ಟಾ ಮಾಡಿ ರಾಂಗ್ ಸೈಡಿಂದ ಸ್ಟಿಚ್ ಹಾಕ್ಕೊಳ್ತಾ ಬಂದರೆ ಮೇಲೆ ಸ್ಟಿಚ್ ಅನ್ನೋದು ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಮೇಲೆಯಿಂದ ಸ್ಟಿಚ್ ಹಾಕ್ಕೊಳ್ಳಿ, ಆಗ ನಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಬೇಕಾದರೆ ನಾವು ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೋಬೋದು. ಒಂದು ಸ್ಟಿಚ್ ಪಕ್ಕದಲ್ಲಿ ಒಂದು 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ಅದ್ರ ಪಕ್ಕದಲ್ಲಿ ಬೇಕಾದರೆ ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಈಗ ಅದು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಸ್ಕರ್ಟ್ ಅನ್ನೋದು ರೆಡಿ ಆಗುತ್ತೆ. ಆ ಫಿಟ್ಟಿಂಗ್ ಮಾಡಿದ್ದು ಕ್ಲಿಪ್ ಅನ್ನೋದು ಡಿಲೀಟ್ ಆಗಿಬಿಡ್ತು, ಹಾಗಾಗಿ ನಾನು ಅದನ್ನು ತೋರಿಸಿಲ್ಲ. ನೆಕ್ಸ್ಟ್ ನಾವು ಬ್ಲೌಸನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. 4 ಫೋಲ್ಡಲ್ಲಿ ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಮತ್ತು ಈವನ್ ಆಗಿರೋ ಥರ ಸ್ಟ್ರೈಟ್ ಆಗಿರೋ ಥರ ಕಟಿಂಗನ್ನು ಮಾಡ್ಕೊಳ್ಳಿ. ಅದಕ್ಕೆ ನಾನು ಡಬಲ್ ಲೈನನ್ನು ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಲೆಂತ್ 13.5 ಇಡ್ತಾಯಿದ್ದೀನಿ. ಮಾರ್ಜಿನ್ ಮತ್ತು 1/2 ಇಂಚು ಮೇಲೆಗೆ ಅಂದರೆ 14.5 ಇಂಚು ಇಡ್ತಾಯಿದ್ದೀನಿ. 5 ಇಂಚು ಶೋಲ್ಡರು ಮತ್ತು 5 ಇಂಚು ಹಾರ್ಮೋಲನ್ನು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಮತ್ತು ಹಾರ್ಮೋಲ್ ಎರಡೂ ಕೂಡ 5-5 ಇಂಚನ್ನು ಇಡ್ತಾಯಿದ್ದೀನಿ. ಸೊಂಟದ ಸುತ್ತಳತೆ 6.5 ಹಾಕ್ತಾಯಿದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ 1 ಇಂಚು ಇಡ್ತಾಯಿದ್ದೀನಿ. 6.5 ಅಂತಂದರೆ ನಮಗೆ 26 ಇಂಚು ಬರುತ್ತೆ ಸೊಂಟದ ಸುತ್ತಳತೆ. ಈಗ ಎಲ್ಲ ಮಾರ್ಕುಗಳನ್ನು ಕೂಡ ಸೇರಿಸ್ಕೊಳ್ಳಿ. ಹೀಗೆ ಸೇರಿಸ್ಕೊಂಡು ಸ್ಟ್ರೈಟಾಗಿ ಲೈನ್ಸನ್ನು ಜಾಯಿನ್ ಮಾಡ್ಕೋಬೇಕು. ಹಾರ್ಮೋಲಲ್ಲಿ ಈ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. 1 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಈ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. 5 ಇಂಚಲ್ಲಿ 3 ಇಂಚು ಶೋಲ್ಡರ್ ಬಿಟ್ಟು 2 ಇಂಚು ನೆಕ್ ವಿಡ್ತನ್ನು ಇಡ್ತಾಯಿದ್ದೀನಿ. ನೆಕ್ ಲೆಂತು 3.5 ಇಡ್ತಾಯಿದ್ದೀವಿ. 3.5 4 ಇಂಚ್ವರೆಗೂ ಇಟ್ಕೋಬೋದು. ನಂತರ ರೌಂಡ್ ಶೇಪನ್ನು ಈ ರೀತಿ ಡ್ರಾ ಮಾಡ್ತಾಯಿದ್ದೀನಿ. ನಮ್ಗೆ ಯಾವ ನೆಕ್ ಬೇಕೋ ಆ ನೆಕ್ ಡಿಸೈನನ್ನು ಕೂಡ ನಾವಿಲ್ಲಿ ಡ್ರಾ ಮಾಡ್ಕೋಬೋದು. ಕೆಳಗಡೆ ನೋಡಿ ಈ ರೀತಿ ಶೇಪ್ ಬರೋದಕ್ಕೆ ನಮಗೆ ಕರೆಕ್ಟಾಗಿ 1 ಇಂಚು ಮೇಲೆ ಈ ರೀತಿ ಡ್ರಾ ಮಾಡಿಕೊಂಡು ಕ್ರಾಸಾಗಿ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. ಈಗ ನೆಕ್ಕು ನೀವು ಫ್ರಂಟು ಬ್ಯಾಕು ಒಂದೇ ಥರ ಇಡೋ ಆಗಿದ್ದರೆ ಅಟ್ ಎ ಟೈಮ್ ಎರಡನ್ನೂ ಕೂಡ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಫ್ರಂಟು ಮತ್ತು ಬ್ಯಾಕು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಕನ್ನು. ಹಾರ್ಮೋಲಲ್ಲಿ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೆ 1/2 ಇಂಚು ಒಳಗಡೆಗೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ಗೆ ಆರ್ಮೋಲನ್ನು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳಿ, ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು. ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಲ್ಲಿ ಕ್ಲಾತನ್ನು ಹಾಕ್ಕೊಂಡು 1/2 ಇಂಚು ಈ ಕಡೆ ಸ್ಲೀವ್ಸ್ ಲೂಸ್ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಇಡ್ತಾಯಿದ್ದೀನಿ. ಸ್ಲೀವ್ಸ್ ಲೆಂತು 4 ಇಂಚ್ ಇಡ್ತಾಯಿದ್ದೀನಿ. ಸ್ಲೀವ್ಸ್ ಉದ್ದನ ಈ ಕಡೆ ಮತ್ತು 1/2 ಇಂಚು ಅಂದರೆ ಟೋಟಲಾಗಿ 5 ಇಂಚು ಸ್ಲೀವ್ಸ್ ಲೆಂತನ್ನು ಇಡ್ತಾಯಿದ್ದೀನಿ. 2.5 ಡೌನಿಂಗನ್ನು ಇಟ್ಕೊಳ್ಳಿ. ನಂತರ ನಾವು ಕಟ್ ಮಾಡಿರೋದನ್ನ ತಗೊಂಡು ಅದೆಷ್ಟಿದೆ ಅನ್ನೋದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ವಿತ್ ಮಾರ್ಜಿನ್ ಕೂಡ ಸೇರಿಸ್ಕೊಂಡು ಅಷ್ಟಕ್ಕೆ ನಾನು ನೋಡಿ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮೇಲೆ ಈಗ ಎಕ್ಸ್ಟ್ರಾ ಇದೆಯಲ್ವ ಅದು ನಾವು ಪಫನ್ನು ಇಡ್ತಾಯಿದ್ದೀನಿ ನಾನು ಸ್ಲೀವ್ಸ್ಗೆ, ಹಾಗಾಗಿ ಅದು ಎಕ್ಸ್ಟ್ರಾ ಇರೋದು ಹಾಗೇ ಇಡ್ತಾಯಿದ್ದೀನಿ. ಈ ಕಡೆಗೂ ಕೂಡ ಇನ್ನೊಂದು 2-3 ಇಂಚವರೆಗೂ ನಾವು ಎಕ್ಸ್ಟ್ರಾ ಇಟ್ಕೊಂಡು ನಾರ್ಮಲ್ ಸ್ಲೀವ್ಸು ನಾವು ಈ ರೀತಿ ಮಾರ್ಕ್ ಮಾಡ್ತೀವಲ್ವ ಅದನ್ನು ನೋಡಿ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಹೀಗೆ ಜಾಯಿನ್ ಮಾಡಿಕೊಂಡು ಈಗ ಇಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ. ಕ್ಲಾತು ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನೀವು ಈ ರೀತಿ ಪಫ್ ಸ್ಲೀವ್ಸನ್ನು ಇಟ್ಕೋಬೋದು. ಸ್ಲೀವ್ಸ್ ಲೂಸನ್ನು ಕೂಡ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ನ ಈ ರೀತಿ ಇಟ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡ್ರೆ ಸ್ಲೀವ್ಸು ರೆಡಿ ಆಗುತ್ತೆ. ನಾನು ಇದಕ್ಕೆ ಲೈನಿಂಗ್ ಹಾಕ್ತಿಲ್ಲ, ಹಾಗೆಯೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೋಡೋಣ. ಮೇನ್ ಕ್ಲಾತು ರೈಟ್ ಸೈಡ್ಗೆ ಲೈನಿಂಗನ್ನು ಈ ರೀತಿ ಜೋಡಿಸ್ಕೊಂಡು ಫಸ್ಟ್ ನಾವು ನೆಕ್ ಹತ್ರ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು.
ಈ ರೀತಿ ಕಂಪಲ್ಸರಿ ಅರ್ಧ ಇಂಚ್ ಅನ್ನೋದು ನಾವು ಮಾರ್ಜಿನಲ್ಲಿ ಬಿಡಬೇಕಾಗುತ್ತೆ. ಈಗ ನೆಕ್ ಹತ್ರ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಕಂಪಲ್ಸರಿ ಕಟ್ಸ್ ಹಾಕ್ಕೋಬೇಕು, ಇಲ್ಲಾಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡುವಾಗ ಈ ರೌಂಡ್ ಶೇಪ್ಗಳಲ್ಲಿ ಫಿನಿಶಿಂಗ್ ಬರಲ್ಲ. ಹಾಗಾಗಿ ಕಟ್ಸನ್ನು ಹಾಕ್ಕೊಳ್ಳಿ. ಕೆಳಗಡೆ ಸೈಡು ಕೂಡ ಹಾಗೆಯೇ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ವಲ್ಲ ಅದನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲಿ ಕೂಡ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸ್ ಇಲ್ಲಿ ಹಾಕಿಲ್ಲ ಅಂದರೂ ಕೂಡ ಸ್ವಲ್ಪ ಸ್ಟ್ರೈಟಾಗಿರೋದ್ರಿಂದ ನಡೆಯುತ್ತೆ. ಬೇಕು ಅಂದರೆ ಕಟ್ಸನ್ನು ಹಾಕ್ಕೋಬೋದು ಅಷ್ಟೇ. ರೌಂಡ್ ಶೇಪ್ ಹತ್ರ ಮಾತ್ರ ಕಂಪಲ್ಸರಿ ನಾವು ಕಟ್ಸನ್ನು ಹಾಕ್ಕೋಬೇಕು. ಈಗ ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಈಗ ಇದ್ರ ಮೇಲೆ ಮತ್ತೆ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಫಸ್ಟು ನೆಕ್ ಹತ್ರದಿಂದನೇ ಸ್ಟಾರ್ಟ್ ಮಾಡಿಕೊಂಡು ನೀಟಾಗಿ ಓಪನ್ ಮಾಡ್ಕೊಂಡು ಈ ರೀತಿ ಎಡ್ಜ್ಗೆ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಹೀಗೆ ಈ ರೀತಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ತಾ ಈಗ ಕಂಟಿನ್ಯೂಸ್ ಆಗಿ ಸುತ್ತಲೂ ಕೂಡ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಹಾರ್ಮೋಲ್ ಸೈಡು, ಸೈಡ್ ಫಿಟ್ಟಿಂಗ್ ಕಡೆ, ಕೆಳಗಡೆ ಸೈಡು ಎಲ್ಲ ಕಡೆಗೂ ಕೂಡ ರೌಂಡಾಗಿ ಹಾಗೇ ಸ್ಟಿಚ್ ಮಾಡ್ಕೊಳ್ತಾ ಬಂದುಬಿಡಿ. ಎರಡಕ್ಕೂ ಲೈನಿಂಗು ಮೇನ್ ಕ್ಲಾತ್ಗೆ ಎರಡಿಗೂ ಸೇರಿಸ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಈಗ ಕಟ್ ಮಾಡ್ಕೋಬೇಕು. ಕೆಳಗಡೆ ಸೈಡು ಕೂಡ ನೀಟಾಗಿ ಓಪನ್ ಮಾಡ್ಕೊಳ್ತಾ ಈ ರೀತಿ ಕೆಳಗಡೆ ಸೈಡು ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಎರಡು ಸೈಡು ಕೂಡ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಈಗ ಕಟ್ ಮಾಡ್ಕೊಳ್ಳೋಣ. ಸೇಮ್ ಇದನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ನೋ ಬ್ಯಾಕ್ ಪಾರ್ಟನ್ನು ಕೂಡ ಸೇಮ್ ಇದೇ ರೀತಿಯೇ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಫ್ರಂಟು ಬ್ಯಾಕು ಎರಡನ್ನೂ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ಗೆ ಮಾತ್ರ ನಾನು ನೋಡಿ ಮಧ್ಯಕ್ಕೆ ಕಟ್ ಮಾಡಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡಿದ್ದೀನಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ನಾವು ತುಂಬ ಸಲ ಸ್ಟಿಚ್ ಮಾಡಿರ್ತೀವಲ್ವ, ಹಾಗಾಗಿ ನಾನು ಅದನ್ನೇನು ತೋರಿಸಿಲ್ಲ. ಈಗ ಶೋಲ್ಡರ್ಸನ್ನು ಜಾಯಿನ್ ಮಾಡಿಕೊಂಡು ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ ಹಾಕಿ ಬಿಡಬಾರ್ದು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ಹೀಗೆ ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸನ್ನು ಕೂಡ ಸ್ಟಿಚ್ ಮಾಡಿಕೊಂಡು ನಂತರ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ನೋಡಿ ನಾವು ಪಫ್ ಇಡೋಣ ಅಂತ ಹೇಳ್ದೆ ಅಲ್ವ, ಹಾಗಾಗಿ ಎಕ್ಸ್ಟ್ರಾ ನಾವು ಎಷ್ಟು ಬಿಟ್ಟಿದ್ದೀವೋ ಅದನ್ನು ನೋಡಿಕೊಂಡು ಈ ರೀತಿ ಸಣ್ಣಗೆ ಪ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ಸ್ಲೀವ್ಸ್ ಲೂಸ್ ಕಡೆಗೆ ನೋಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಕೆಳಗಡೆ ಬಾರ್ಡರನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಈ ರೀತಿ ಬಾರ್ಡರನ್ನ ತಗೊಂಡು ಫಸ್ಟ್ ಒಂದು ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ರೈಟ್ ಸೈಡ್ಗೆ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಅಟ್ಯಾಚ್ ಮಾಡಿಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಡಬಲ್ ಫೋಲ್ಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅದ್ರ ಮೇಲೆ ಫಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಈ ರೀತಿ. ಈಗ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನಾವು ಆ ಸೈಡ್ ಆಲ್ರೆಡಿ ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ವ, ಅದನ್ನು ಇದ್ರ ಮೇಲೆ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ಆಗಲೇ ಸ್ಕರ್ಟ್ಗೆ ಬೆಲ್ಟನ್ನು ಅಟ್ಯಾಚ್ ಮಾಡಿದ್ವಲ್ಲ ಅದೇ ರೀತಿ ಇದನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆ ಮಾರ್ಜಿನ್ ಅನ್ನೋದು ಇದರ ಒಳಗಡೆಗೆ ಹೋಗಬೇಕು, ಆ ರೀತಿ ಬಾರ್ಡರ್ ಒಳಗಡೆಗೆ ಆ ರೀತಿ ನೋಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಸೈಡು ಕೂಡ ಅದೇ ರೀತಿಯೇ ನಾವು ಪ್ರಿಲ್ಸನ್ನು ಇಟ್ಕೋಬೇಕು. ನೋಡಿ ಈ ರೀತಿ ಮೇಲ್ ಸೈಡಿಗೂ ಕೂಡ ಪ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಇನ್ನೂ ಒಂದು ಸ್ಲೀವ್ಸನ್ನು ಕೂಡ ನೀವು ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಒಂದು ಸ್ಲೀವ್ಸನ್ನು ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಮೇಲೆ ಸೈಡು ಕೂಡ ಪ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡ್ರೆ ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ. ಎರಡೂ ಸ್ಲೀವ್ಸನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಒಂದು ಸಲ ಇದು ಕರೆಕ್ಟಾಗಿ ಸರಿ ಹೋಗುತ್ತಾ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ನಂತರ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಕಡಿಮೆ ಆಯಿತು ಅಂತಂದರೆ ಒಂದು ಪ್ರಿಲ್ಸನ್ನು ನೀವು ಬಿಚ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಇತ್ತು ಅಂದರೆ ಎಕ್ಸ್ಟ್ರಾ ಇನ್ನೊಂದು ಪ್ರಿಲ್ಸನ್ನು ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು
ಮತ್ತು ಇಲ್ಲಿ ಡಬಲ್ ಸ್ಟಿಚ್ಚನ್ನ ಹಾಕ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ ಹಾಕಿ ಬಿಟ್ಟರೆ ಮತ್ತೆ ನಾವು ಬ್ಲೌಸ್ ರೆಡಿ ಆದಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಸ್ಲೀವ್ಸ್ ಜಾಯಿನ್ ಮಾಡೋದು ರೆಡಿ ಆಯ್ತಲ್ವ. ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ. ರಫ್ ಹೊಡ್ಕೊಂಡು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ಎಡ್ಜಿಗೆ ಸ್ಟಿಚ್ ಹಾಕಿದ್ಮೇಲೆ ನಂತರ ನಾವು ಸ್ಟಿಚಿಂಗ್ ಮಾರ್ಜಿನ್ 1 ಇಂಚ್ ಬಿಟ್ಟಿದ್ವಲ್ವ ಅಷ್ಟನ್ನು ಬಿಟ್ಟು ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಅದರ ಮಧ್ಯದಲ್ಲಿ ಎಕ್ಸ್ಟ್ರಾ ಸ್ಟಿಚಸನ್ನು ಕೂಡ ಹಾಕ್ಕೊಳ್ಳಿ. ಹೀಗೆ ಮಾಡಿಕೊಂಡ್ರೆ ಸ್ಲೀವ್ಸು ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ನಮಗೆ ಬ್ಲೌಸು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಕೂಡ ನಾನು ತೋರಿಸ್ತೀನಿ. ತುಂಬ ಈಸಿಯಾಗಿ ಹೊಸದಾಗಿ ಕಲಿತಾ ಇರೋರಾದರೂ ಕೂಡ ಈ ರೀತಿ ತುಂಬಾ ಈಸಿಯಾಗಿ ನಾವು ಲಂಗ ಬ್ಲೌಸನ್ನು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.